ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಬ್ಲಾಗ್. ಇವತ್ ಮಾರ್ನಿಂಗ್ ನಾನು ಕ್ಯಾರೆಟ್, ಬೀನ್ಸ್, ಬಟಾಣಿ, ಅವರೆಕಾಳು ಮತ್ತೆ ಗೆಡ್ಡೆ ಎಲ್ಲಾ ತರದ ತರಕಾರಿಗಳನ್ನ ಯೂಸ್ ಮಾಡ್ಕೊಂಡು ಒಂದು ಪಲಾವ್ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್. ಆದಷ್ಟು ಪಲಾವ್ ಮಾಡ್ಬೇಕಾದ್ರೆ ಮೊಸರನ್ನ ಯೂಸ್ ಮಾಡಿ ಮಾಡೋದ್ರಿಂದ ತುಂಬಾ ಸಾಫ್ಟ್ ಆಗುತ್ತೆ ಪಲಾವು. ಮಗಂಗ್ ಸ್ಯಾಟರ್ಡೆ ಸ್ಕೂಲ್ ಡೇ ಇದೆ, ಹಾಗಾಗಿ ಅವ್ನ್ ಬ್ಯಾಗ್ ಅಲ್ಲಿ ಅವ್ರ ಮ್ಯಾಮು ಅವ್ನ್ ಸ್ಕೂಲ್ ಡೇದು ಕಾಸ್ಟ್ಯೂಮ್ ಹಾಕಿ ಕಳ್ಸಿದ್ರು. ಅವನಿಗೆ ಸ್ಕೂಲ್ ಹತ್ರ ಹೋದಾಗಿಂದನು ಅಮ್ಮ ನನ್ ಬ್ಯಾಗ್ ಅಲ್ಲಿ ಏನೋ ಇದೆ ನಿನಗ್ ತೋರಿಸ್ಬೇಕು ಅಂತಿದ್ದ. ಅವನಿಗೆ ಏನಾದ್ರು ಬ್ಯಾಗ್ಗೆ ಸ್ಕೂಲಿಂದ ಹಾಕಿದ್ರೆ ಎಷ್ಟೊತ್ತಿಗೆ ನನಗ್ ತೋರಿಸ್ತೀನೋ ಅಂತ ಕಾಯ್ತಾ ಇರ್ತಾನೆ ಹೇಳಕ್ಕೆ. ನಾನು ಯಾವಾಗ್ಲೂನು ನಮ್ ಪಾಪುಗೆ ವೀಕ್ಲಿ 2 ಡೇಸ್ ಈ ತರ ಡ್ರೈ ಫ್ರೂಟ್ಸ್ ಗಳೆಲ್ಲಾನು ನೆನ್ಸಿಟ್ಟು ಅದಕ್ಕೆ ಫ್ರೂಟ್ಸ್ ಅಥವಾ ಯಾವ್ದಾದ್ರು ಕ್ಯಾರೆಟ್ ಆ ತರ ವೆಜಿಟೇಬಲ್ಸ್ ನ ಹಾಕಿ ತಿನ್ನಿಸ್ತಿರ್ತೀನಿ. ಈ ತರ ತಿನ್ಸೋದ್ರಿಂದ ಏನಾಗುತ್ತೆ ಅಂದ್ರೆ ಮಕ್ಳುಗಳಿಗೆ ಬೋನ್ ಸ್ಟ್ರೆಂತ್ ಬರುತ್ತೆ, ಮತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಮತ್ತೆ ಈ ಅಂಜೂರ ಇದೆಯಲ್ಲ ಅದನ್ನ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಚೆನ್ನಾಗಿ ಅಂತ ಹೇಳ್ತಾರೆ. ಹಾಗಾಗಿ ಯಾವಾಗ್ಲೂ ನಾನು ಅಂಜೂರ, ಖರ್ಜೂರ ಮತ್ತೆ ಗೋಡಂಬಿ, ಬಾದಾಮು, ದ್ರಾಕ್ಷಿ ಎಲ್ಲಾನು ಹಾಕಿ ಕುಡಿಸ್ತಿರ್ತೀನಿ. ಆಲ್ಮೋಸ್ಟ್ ತಿಂತಾರಲ್ಲ ಆ ಮಕ್ಕಳಿಗೆ ಡೈರೆಕ್ಟ್ ಹಾಗೆ ಕೊಡ್ತಿನ್ಸಿ ಈ ತರ ರುಬ್ಬಿ ಕುಡ್ಸೋದಕ್ಕಿಂತ ಅದೇ ಬೆಸ್ಟ್ ಇರುತ್ತೆ. ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರು ತಿನ್ನಲ್ವಲ್ಲ, ಅವರಿಗೆ ಈ ತರ ರುಬ್ಬಿ ತಿನ್ಸೋದ್ರಿಂದ ತುಂಬಾ ಒಳ್ಳೇದು. ಚಳಿಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ತುಟಿ ಹೊಡೆಯೋದು, ಮೈ ಕೈಯೆಲ್ಲ ಹೊಡೆಯೋದು ಜಾಸ್ತಿ ಆಗ್ತಿರುತ್ತೆ. ತುಟಿ ಹೊಡೆಯುತ್ತೆ ಅಂತ ನಾವು ವ್ಯಾಸ್ಲಿನ್, ಲಿಪ್ ಬಾಮ್ ಎಲ್ಲ ಹಚ್ಕೋತಿರ್ತೀವಿ. ಹೋಮ್ ರೆಮಿಡಿ ಒಂದು ಹೇಳ್ಬೇಕು ಅಂತ ಅಂದ್ರೆ ಎಲ್ಲಾರ ಮನೇಲೂ ತುಪ್ಪ ಇದ್ದೇ ಇರುತ್ತೆ. ಈ ತುಪ್ಪನ ಯಾವಾಗ್ಲೂ ನಾವು ಲಿಪ್ಸಿಗೆ ಹಚ್ಚೋದ್ರಿಂದ ತುಂಬಾ ಸಾಫ್ಟ್ ಕೂಡ ಆಗುತ್ತೆ, ಮತ್ತೆ ಒಡೆಯೋದು ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಅಂದ್ರೆ ಹಾಲಿನ ಕೆನೆ, ಇದನ್ನ ಹಚ್ಚೋದ್ರಿಂದನೂ ಕೂಡ ತುಟಿ ಒಡೆಯಲ್ಲ, ಚೆನ್ನಾಗಾಗುತ್ತೆ.